ನೋಡಿ ಫ್ರೆಂಡ್ಸ್, ಬೆಳಗಾವಿಯಿಂದ ಅಯೋಧ್ಯ ಧಾಮಕ್ಕೆ ವಿಶೇಷ ಟ್ರೈನ್ ಹೋಗ್ತಾ ಇದೆ ಇವತ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಹತ್ತೂರಿಗೆ ಹೋಗ್ತಾ ಇದೆ ಬೆಳಗಾವಿಯಿಂದ. ನೋಡ್ತಾ ಇರ್ಬೋದು, ಬಂದು ಇಲ್ಲೇ ನಿಂತಿದೆ ಟ್ರೈನು ಬೆಳಗಾವಿ ರೈಲ್ವೆ ಸ್ಟೇಷನ್ನಲ್ಲಿ. ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇವೆ. IRCTC ಪ್ರವಾಸದ ವ್ಯವಸ್ಥಾಪಕರು ನಿಮ್ಮ ಸುಖಕರವಾದ ಪ್ರಯಾಣಕ್ಕಾಗಿ ಅಯೋಧ್ಯೆಗೆ ಮತ್ತು ಪ್ರವಾಸದ ಉದ್ದಕ್ಕೂ ಈ ರೈಲಿನಲ್ಲಿ ಲಭ್ಯವಿದ್ದಾರೆ. ಆಸ್ಥಾ ಟ್ರೈನ್ ಆನ್ಬೋರ್ಡ್ ತಂಡವು ಅಡುಗೆ ಮೇಲ್ವಿಚಾರಕರು, ಭದ್ರತಾ, RPF ಸಿಬ್ಬಂದಿ, ಅಡುಗೆ ಸೇವೆಗಳ ಸಿಬ್ಬಂದಿ, ಪೆಟ್ರೋಲ್ ಮತ್ತು ಆನ್ಬೋರ್ಡ್ ಸ್ವಚ್ಛತಾ ಸಿಬ್ಬಂದಿ ಒಳಗೊಂಡಿದೆ. ಆಸ್ಥಾ ರೈಲಿಗೆ ನಿಮಗೆ ಉತ್ತಮ ಸೇವೆಯನ್ನು ಒದಗಿಸಲು ನಮ್ಮ ತಂಡವು ಪ್ರಯತ್ನಿಸುತ್ತದೆ. ಪ್ರಯಾಣದ ಸಮಯದಲ್ಲಿ ನಿಮಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿಯ ಊಟ, ಪ್ರತಿ 20 ಗಂಟೆಗಳ ಪ್ರಯಾಣಕ್ಕೆ 1 ಲೀಟರ್ ಪ್ಯಾಕ್ ಮಾಡಲಾದ ಕುಡಿಯುವ ನೀರು ಮತ್ತು ಪೆಟ್ರೋಲ್, ಬೆಡ್ಶೀಟ್, ಹೊದಿಕೆ ಮತ್ತು ದಿಂಬನ್ನು ಒಳಗೊಂಡಿರುವ ಕಿಟ್ಟನ್ನು ಒದಗಿಸಲಾಗುತ್ತದೆ. ಭದ್ರತೆಯ ತುರ್ತು ಕೋಚ್ಗಳಲ್ಲಿ ನೀರು ಹಾಕುವುದು ಅಥವಾ ನೀರು ಯಾವುದೇ ಅಡುಗೆ, ಪೆಟ್ರೋಲ್, ಶುಚಿತ್ವಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಸಂದರ್ಭದಲ್ಲಿ ಪ್ರಯಾಣಿಕರು ತಮ್ಮ ಕೋಚ್ ನಾಯಕರು ಅಥವಾ ಪ್ರವಾಸದ ಮಾರ್ಗದರ್ಶಿ ಅಥವಾ ತುರ್ತು ಪರಿಹಾರಕ್ಕಾಗಿ ಕಾಲ್ ಸೆಂಟರನ್ನು ಸಂಪರ್ಕಿಸಬಹುದು. ಪ್ರವಾಸದ ಸ್ಥಳವನ್ನು ತಲುಪುವ 1 ಗಂಟೆ ಮೊದಲು ಕೋಚ್ ನಾಯಕರು ಪ್ರಯಾಣಿಕರಿಗೆ ಎಚ್ಚರಗೊಳ್ಳುವ ವ್ಯವಸ್ಥೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಪ್ರಯಾಣದ ಸಮಯದಲ್ಲಿ ಪ್ರಯಾಣಿಕರು IRCTC ID ಕಾರ್ಡನ್ನು ತಪ್ಪದೇ ಹಾಕಿಕೊಳ್ಳಬೇಕು ಮತ್ತು ಅವರ ಆಧಾರ್ ಕಾರ್ಡನ್ನು ಪ್ರವಾಸದ ಉದ್ದಕ್ಕೂ ತಮ್ಮೊಂದಿಗೆ ಅದನ್ನು ತೆಗೆದುಕೊಂಡು ಹೋಗಲು ವಿನಂತಿಸಿಕೊಳ್ಳುತ್ತೇವೆ. ಅಯೋಧ್ಯೆಯಿಂದ ಹಿಂದಿರುಗುವಾಗ ಪ್ರಯಾಣಿಕರು ನಿಗದಿತ ನಿರ್ಗಮನಕ್ಕೆ 3 ಗಂಟೆಗಳ ಕಾಲ ಮೊದಲು ತಾವು ರೈಲ್ವೆ ನಿಲ್ದಾಣಕ್ಕೆ ತಲುಪಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ರೈಲು ನಿಲ್ದಾಣಗಳಲ್ಲಿ ಮತ್ತು ಅಯೋಧ್ಯೆಯಿಂದ ಹಿಂದಿರುಗುವ ಪ್ರಯಾಣದ ಸಮಯದಲ್ಲಿ ಭದ್ರತಾ ಕಾರ್ಯಗಳ ಪ್ರಯಾಣಿಕರೇ, ದಯವಿಟ್ಟು ಗಮನಿಸಿ, ರೈಲು ಗಾಡಿ ಸಂಖ್ಯೆ 127881 ಮೈಸೂರು ಹಜರತ್ ನಿಜಾಮುದ್ದೀನ್ ಸ್ವರ್ಣ ಜಯಂತಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 2ನೇ ಪ್ಲಾಟ್ಫಾರ್ಮ್ಗೆ ಶೀಘ್ರದಲ್ಲೇ ಆಗಮಿಸಲಿದೆ. यात्रीगण कृपया ध्यान दें, गाड़ी संख्या 1278 मैसूरू हजरत निजामुद्दीन स्वर्ण जयंती सुपर फास्ट एक्सप्रेस पर थोड़ी सर सर्व अयोध्या राम भक्तांना विनंती आहे, ज्यांनी आपली नाव नोंदणी व टॅग वगैरे घेऊन झालं असेल, बोगीमध्ये सामान ठेवून झालं असेल, तर सर्वांनी स्टेजच्या समोर घातलेल्या खुर्च्या आहेत तिथं येऊन आसनस्थ व्हावं. थोड्याच वेळात स्वामीजी ಪ್ರಾಸ್ತಾವಿಕವಾಗಿ 2 ನಿಮಿಷ ಮಾತಾಡಬೇಕಂತ ತಿಳ್ಕೊತೀನಿ. ನಂತರ ಅಜ್ಜವರ ಪೂಜಾರ ಆಶೀರ್ವಚನ. 22ನೇ ತಾರೀಕಿಗೆ ಜಿಲ್ಲೆಯಿಂದ ಅಯೋಧ್ಯ ರಾಮ ಮಂದಿರ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಇವತ್ತು ನೀವು ನೋಡಿದ ತಕ್ಷಣ ಮಾತಾಡ್ಸಕತ್ತದ, ನಾವು ನಿಮ್ಮ ಜೊತೆ ಬರಬೇಕು ಅನ್ನೋಕ್ಕದ ಅಷ್ಟು ಸಂತೋಷ ಆಗಿದೆ. ನೀವೆಲ್ಲರೂ ಕೂಡ ಯಾಕಂತಂದ್ರೆ ಇಷ್ಟು ದಿನ ಯಾತ್ರೆ ಮಾಡೋದನ್ನ ಬೇರೆ, ಈಗ ಯಾತ್ರೆ ಮಾಡೋದನ್ನ ಬೇರೆ. ಯಾಕಂತಂದ್ರೆ ಅಯೋಧ್ಯದಲ್ಲಿ ಶ್ರೀರಾಮಚಂದ್ರ ಮತ್ತೆ ಹುಟ್ಟಿ ಬಂದಿದ್ದಾನೆ ಅನ್ನುವ ದೃಷ್ಟಿಯಿಂದ ಇಡೀ ದೇಶವಲ್ಲ ವಿಶ್ವವೇ ಕಡೆ ನೋಡ್ತಾ ಇದೆ. ಅದಕ್ಕಾಗಿ ಬಾಲರಾಮನನ್ನ ನೋಡ್ಲಿಕ್ಕೆ ಹೊರಟಿದ್ದೀವಿ. ಬಾಲರಾಮನನ್ನು ನೋಡ್ಲಿಕ್ಕೆ ಹೊರಟಿರೋದ್ರಿಂದ
ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಆ ಅಯೋಧ್ಯೆಯ ಬಾಲರಾಮನ ದರ್ಶನವನ್ನು ಪಡೆದು ನಿಮ್ಮ ಜೀವನದಲ್ಲಿ ಮತ್ತೆ ಹೆಚ್ಚು ಶ್ರೇಯಸ್ಸು ಸಿಗಲಿ ಅನ್ನೋ ಮಾತನ್ನು ಹೇಳ್ತಾ ನಾವಂತೂ ಅವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿದ ಪ್ರತಿಯೊಬ್ಬರು ನಾವಂತೂ ಬಹುಶಃ ನನಗೆ ಅನಿಸಿದ ಮಟ್ಟಿಗೆ ಆ ಉದ್ಘಾಟನಾ ಸಮಾರಂಭದೊಳಗೆ ನಮಗೆ ಗೊತ್ತಿಲ್ಲದೇ ಸುಮಾರು 10 ನಿಮಿಷ ತಾನೇ ಆನಂದ ಮಾಡ್ಕೋಬಹುದು. ಅಂದ್ರೆ ಇಡೀ ಆ ಕಾರ್ಯಕ್ರಮದ ಸೊಬಗನೆ ಹಾಗೆ. ಬಹುಶಃ ನಿಮಗೆ ಗೊತ್ತಿರಲಿ, ಬಹಳಷ್ಟು ಜನ ಅವತ್ತು 3-4 ದಿನ ಬಿಸಿಲ ನೋಡಿರಲಿಲ್ಲ. ಆದ್ರೆ ರಾಮನ ಪ್ರತಿಷ್ಠಾಪನೆಗೆ ಸ್ವತಃ ಸೂರ್ಯದೇವನೇ ಬಂದ. ಅಷ್ಟೇ ನಿಮಗೆ ಗೊತ್ತಿರಲಿ, ಅಯೋಧ್ಯ ರಾಮ ಮಂದಿರದವರು ಹೆಲಿಕಾಪ್ಟರ್ ಪುಷ್ಪವೃಷ್ಟಿ ಮಾಡ್ತದೆ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ರೆ ಗರುಡ ತಾನೇ ಪ್ರದಕ್ಷಿಣೆ ಹಾಕಿ ಅಲ್ಲಿ ಆಮೇಲೆ ರಾಮ ಮತ್ತೆ ಹುಟ್ಟಿ ಬಂದಿದ್ದಾನೆ ಅನ್ನೋದು ಎಲ್ಲ ಸಂತರಲ್ಲಿ ಒಡಗೂಡಿದೆ. ಅದಕ್ಕಾಗಿ ನಮ್ಮೆಲ್ಲರ ಪ್ರತಿನಿಧಿಯ ಗುರುಗಳು ಬರಾಗಿದ್ದಾರೆ. ನಾನು ಒಂದು ಮಾಡ್ತೀವಿ. ಈಗ 22ನೇ ತಾರೀಕಿಗೆ ಹೋಗಿರಿ, ನಾವು ಹೋಗಿ ಖುಷಿಯಿಂದ ಆಚರಣೆ ಮಾಡ್ತಾರೆ. ಅವ್ರು ಕೈ ಮಾಡ್ಬೇಡ್ರಿ, ಎಲ್ಲರೂ ಕೈ ಮಾಡ್ಬೇಡ್ರಿ. ನಿಮ್ಮ ಪ್ರತಿಯೊಬ್ಬರು ಬರೋದಾಗಿ ಆನಂದದಿಂದ ಹೋಗ್ಬನ್ನಿ. ರಾಮ ನಿಮ್ಗೆ ಒಳ್ಳೇದು ಮಾಡ್ಲಿ. ಯಾಕಂತಂದ್ರೆ ನಿಮಗೆ ಮತ್ತೆ ಮುಂದೆ ಹೋಗ್ಲಿಕ್ಕೆ ಟೈಮ್ ಆಗ್ತದೆ. ವ್ಯವಸ್ಥಿತವಾಗಿ ಹೋಗಿ ಆರೋಗ್ಯ